ಕೂಡ ಅಧಿಕೃತವಾಗಿ ಸಿಎಂ ಅವರ ಒಂದು ಪ್ರಮಾಣ ವಚನ ಅದೆಲ್ಲ ಆಗಿರ್ಲಿಲ್ಲ. ಸೊ ಅಧಿಕೃತವಾಗಿ ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಅಂಡ್ ಅವರ ಜೊತೆ ಒಂದಿಷ್ಟು ಜನ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ನೋಡಿ, ಈಗ ಇನ್ನು ಯಾವ ಸಚಿವರಿಗೆ ಯಾವ ಖಾತೆ ಅನ್ನುವಂಥದ್ದು ಫಿಕ್ಸ್ ಆಗಿಲ್ಲ, ಅದೆಲ್ಲ ಆಗ್ಲಿ. ಬಟ್ ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಅವರು ಹೇಳಿದಂತ ಪ್ರಮುಖ ವಿಚಾರ ಅಂತಂದ್ರೆ, ಈ 56,000 ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡ್ತೀವಿ ಅಂಡ್ ವಿತ್ ಕ್ಯಾಲೆಂಡರ್, ಅಂದ್ರೆ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೂಲಕನೇ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವೆಂಟ್ ಆಫ್ ಕ್ಯಾಲೆಂಡರ್ ಯಾವ ರೀತಿ ಇರುತ್ತೆ, ಇವ್ರ ನೇಮಕಾತಿ ಈಗ ಮತ್ತೆ 60 ದಿನ ಅಂತ ನಿನ್ನೆ ಬೇರೆ ಹೇಳಿದ್ದಾರೆ. 60 ದಿನದಲ್ಲಿ ನೇಮಕಾತಿ ಪಾಸಿಬಲ್ ಇದೆಯಾ, ಯಾವ ರೀತಿ ಏನು ಅನ್ನೋ ವಿಚಾರಗಳನ್ನೆಲ್ಲವನ್ನು ಕೂಡ ನೋಡ್ಬೇಕಾಗುತ್ತೆ. ನೋಡಿ, ಒಂದೊಂದು ಇಲಾಖೆಗಳಲ್ಲಿ ಸಾವಿರಾರು ಖಾಲಿ ಹುದ್ದೆಗಳಿದೆ. ಈಗ FD SD ಆಗಿರ್ಬೋದು, ಕಂದಾಯ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ ಆಗಿರ್ಬೋದು, ಅಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಮತ್ತೆ ಸಬ್ ರಿಜಿಸ್ಟರ್ ಆಗಿರ್ಬೋದು, KPSC ಕಡೆಯಿಂದ ಬೇರೆ ಬೇರೆ, KE ಇಂದ ವಿವಿಧ ನಿಗಮ ಮಂಡಳಿಗಳಾಗಿರ್ಬೋದು, ಬೇರೆ ಬೇರೆ ಈ ಎಲ್ಲಾ ಸೇರಿಸಿದ್ರೆ ನಿಮ್ಗೆ ಗೊತ್ತಿದೆ ಎಷ್ಟು ಲಕ್ಷ ಆಗುತ್ತೆ ಅಂತ. ಬಟ್ ಸದ್ಯಕ್ಕೆ ಇವರು ಕೇವಲ 56,000 ಅಂತ ಹೇಳಿದ್ರು. ಆ 56,000ದಲ್ಲಿ HKಗೆ 30,000, ನಾನ್ HKಗೆ 20,000 ಈ ರೀತಿ ಇದೆ. ಅದರಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂತದ್ದು ಎಲ್ಲವೂ ಕೂಡ ಇದೆ. ಈಗ ಶಿಕ್ಷಕರ ನೇಮಕಾತಿ ಎಸ್ಪೆಷಲಿ HK ಅಂಡ್ ನಾನ್ HK ಎರಡೂ ಸೇರಿ ಎಷ್ಟು ಹುದ್ದೆಗಳಾಗುತ್ತೆ ಅನ್ನೋದು ಗೊತ್ತಿದೆ. ಈ ಎಲ್ಲ ಒಂದು ವರದಿ ಕಂಪ್ಲೀಟ್ ಆಗಿ ನಾವು ಈಗ ಟೈಪ್ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇದನ್ನ ಈಗ ನಾವು ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಕೇಳಿದ್ದೀವಿ. ನಮ್ಮ KSVS ತಂಡದಿಂದ ನಾವೆಲ್ಲರೂ ಕೂಡ ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೀವಿ. ಇನ್ ಕೇಸ್ 10ನೇ ತಾರೀಕು ಒಳಗಡೆ ಈಗ PC ನೋಟಿಫಿಕೇಶನ್ ಮತ್ತು VAO ಬೇರೆ ಬೇರೆ ನೋಟಿಫಿಕೇಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ 10ನೇ ತಾರೀಕಿನ ನಂತರ ಕೂಡ ಇವ್ರು ಏನೂ ಮಾಡಲಿಲ್ಲ, ಹಿಂಗೆ ಕೂತ್ಕೊಂಡ್ರು ಖಾಲಿ ಅಂದ್ರೆ ರಾಜ್ಯಾದ್ಯಂತ ಬೃಹತ್ ಹೋರಾಟಕ್ಕೆ ಎಲ್ಲ ಒಂದು ವಿದ್ಯಾರ್ಥಿ ಸಂಘಟನೆ, ಎಲ್ಲ ಸಂಘಟನೆಗಳು ಕೂಡ ಕರೆ ಕೊಡುತ್ತವೆ. ಅದಂತೂ ನಿಜ. CM ಆದ ನಂತರ ಮೊಟ್ಟ ಮೊದಲ ಪ್ರತಿಭಟನೆಯನ್ನ ಬಹುದೊಡ್ಡದಾಗಿ ಎದುರಿಸಬೇಕಾಗುತ್ತೆ. ಅದಂತೂ 100ಕ್ಕೆ 100ರಷ್ಟು ಸತ್ಯ ಇದೆ. ಯಾಕೆ ಅಂತಂದ್ರೆ ನಿನ್ನೆ ನೋಡಿದ್ರಿ, ಮತ್ತೆ ಧಾರವಾಡದಲ್ಲಿ ಒಬ್ಬ ಆಸ್ಪಿರೆಂಟ್ಸ್, ನಮ್ಮ ಯಾದಗಿರಿ ಜಿಲ್ಲೆ ಸುರಪುರದ ಆಸ್ಪಿರೆಂಟ್ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ನಿಧನರಾಗಿರುವಂಥದ್ದು. ಸೊ ಯಾಕಾಗುತ್ತೆ ಅಂತಂದ್ರೆ ಅಷ್ಟು ಫ್ರಸ್ಟ್ರೇಷನ್ ಇದೆ, ಅಷ್ಟು ನೋವಿದೆ. ಎಷ್ಟು ದಿನ ಅಂತ ಕಾಯೋದು ಹೇಳಿ? ಇಲ್ಲಿಗೆ ಸರಿ ಸುಮಾರು 3 ವರ್ಷ ಆಗೋಯ್ತು. ಈಗ ನಾವೇನೋ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮಾಡ್ತೀವಿ, 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಬಾಯಿ ಮಾತ್ರ ಹೇಳೋದಲ್ಲ, ಅದನ್ನ ಜಾರಿಗೆ ತಗೊಂಡ್ ಬನ್ನಿ. ಈಗ ಮುಖ್ಯಮಂತ್ರಿಗಳಾಗಿದ್ದೀರಾ, ಸ್ವಲ್ಪ ಸಮಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇನ್ನೂ 2-3 ದಿನ ಕಾಯ್ತೀವಿ. ಆಯ್ತಾ? 5-6ನೇ ತಾರೀಕುವರೆಗೂ ವೇಟ್ ಮಾಡ್ತೀವಿ. ಅದಾದ್ಮೇಲೆ ಹೋರಾಟದ ರೂಪುರೇಷೆಗಳು ಬೇರೆ ಏನೇನ್ ಮಾಡ್ಬೇಕಾಗತ್ತೆ ಸರ್ಕಾರದ ಜೊತೆ ಎಲ್ಲವೂ ಕೂಡ ಆಗುತ್ತೆ. ಈಗ ಆಸ್ಪಿರೆಂಟ್ಸ್ ಗಳು ಕೂಡ ಅಷ್ಟೇ ನಿರಂತರವಾಗಿ ನಿಮ್ಮ ತಾಲೂಕಿನ MLAಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ಒತ್ತಡವನ್ನು ಹಾಕಿ, ಇನ್ ಕೇಸ್ ಪ್ರಿಯಾಂಕ್ ಖರ್ಗೆ ಅವ್ರು ಏನಾದ್ರು ಗೃಹ ಖಾತೆಯನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ನಾವಂತೂ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಒಂದು ಆಸ್ಪಿರೆಂಟ್ಸ್ ಗಳು ಅವರಿಗೆ ಬಹುದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ಹಾಕೋದಂತೂ ನಿಜ. ಶಿಕ್ಷಕರ ನೇಮಕಾತಿ ಇಲ್ಲ, ಪೊಲೀಸ್ ಇಲಾಖೆದಿಲ್ಲ, ಎಸ್ಪೆಷಲಿ PSI ಅಂತೂ ಬಿಡಿ, ಅದು ಮಾತೇ ಆಡ್ತಾ ಇಲ್ಲ ಅದ್ರ ಬಗ್ಗೆ. ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಅನ್ನು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಇವರು ಹಿಂಗೆ 2 ವರ್ಷ ಮತ್ತೆ ಕಾಲ ಕಳೆದ್ರು ಅಂದ್ರೆ ನಮ್ಮ ಪರಿಸ್ಥಿತಿ ಹೇಳತೀರದಾಗತ್ತೆ. ಮುಂಬರುವ ಸರ್ಕಾರ ನೋಟಿಫಿಕೇಶನ್ ಮಾಡುತ್ತೋ ಬಿಡುತ್ತೋ ಯಾರಿಗ್ ಗೊತ್ತಿದೆ. ಸೊ ಅದಕ್ಕೆ ಈಗ ಇವರಂತೂ ಭರವಸೆ ಕೊಟ್ಟು ನಮ್ಮ ಕೈಯಲ್ಲಿ ಸಿಕ್ ಹಾಕೊಂಡಿದ್ದಾರೆ. ಆ ಭರವಸೆನ ನಾವು ಈಡೇರಿಸಿಕೊಳ್ಳಬೇಕು. ಈಗ ಎಕ್ಸ್ಪೆಕ್ಟೆಡ್ ಇರುವಂತದ್ದು PC VAO, ಆಯ್ತಾ? ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂತೂ ಮಾಡ್ಲೇಬೇಕು. ಈಗ ಅರ್ಜೆಂಟ್ ನೋಟಿಫಿಕೇಶನ್ ಇರುವಂತದ್ದು KSRP, ಸಿವಿಲ್, CRDR. ಇನ್ನು VAO ಕೂಡ ಅಷ್ಟೇ. ಕಳೆದ ಬಾರಿ ಪ್ರಸನ್ನ ಸರ್ ಹೇಳಿದ್ರು ಜೂನ್ ಮೊದಲ ವಾರದಲ್ಲಿ ನಾವು VAO ಮಾಡ್ತೀನಿ ಅಂತ ಹೇಳಿದ್ರು. ಈಗ 15 days ಬ್ಯಾಕ್ ಹೇಳಿದ್ದಂಥದ್ದು. ಇನ್ನು ಶಿಕ್ಷಕರ ನೇಮಕಾತಿದಂತೂ ಸುದ್ದಿನೇ ಇಲ್ಲ. ಇನ್ನು ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಎಷ್ಟೋ ಸಾವಿರಾರು ಹುದ್ದೆಗಳಿದೆ. ಇನ್ನು AE, JE ಬೇರೆ ಬೇರೆ ಎಲ್ಲ ಪೋಸ್ಟ್ಗಳು ಕೂಡ KPTCL ಆಗಿರ್ಬೋದು, KPSC ಇಂದ. ಸೊ KPSC ಇಂದಂತೂ ಸ್ಪಷ್ಟವಾಗಿ ಕಾರ್ಯದರ್ಶಿ ಅವರು ಹೇಳಿದ್ದಾರೆ, ಆಗಸ್ಟ್ ವರೆಗೂ ನಾವು ಹೊಸ ನೋಟಿಫಿಕೇಶನ್ಸ್ ಮಾಡೋದು ಆಗಲ್ಲ ಅಂತ. ಕಾರಣ ಅದಾದ ಅಂದ್ರೆ ಜುಲೈ ಮತ್ತು ಜೂನ್ ತಿಂಗಳಲ್ಲಿ ನಾವು ಓಲ್ಡ್ ರಿಸಲ್ಟ್ಸ್ ಗಳು ಪ್ರೊಸೆಸ್ ಇದೆ, ಸೊ ಅದೆಲ್ಲ ಮಾಡ್ತೀವಿ ಅಂತ. ಬಟ್ KE ಅಂತೂ ಈಗ ನಡೀತಾ ಇದೆ ನೋಟಿಫಿಕೇಶನ್ಸ್ ಗಳು. ಮೊನ್ನೆ AO ಆಯ್ತು, ಆಗ್ತಾ ಇದೆ. ಒಟ್ಟಾರೆ ಈಗ ಬಂದಿರುವಂತಹ ಹೊಸ ಸರ್ಕಾರಕ್ಕೆ ತುಂಬಾ ಚಾಲೆಂಜ್ ಇದೆ. ಇನ್ ಕೇಸ್ ಮುಂಬರುವ ಮತ್ತೆ ಚುನಾವಣೆ ಅಥವಾ 2028ರ ಚುನಾವಣೆಯಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಒಂದು ಆಸೆ ಇದ್ರೆ, ಇನ್ ಕೇಸ್ DK ಶಿವಕುಮಾರ್ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ರೆ, ಖಂಡಿತವಾಗಿ ಯುವ ಜನತೆಯನ್ನ ಎದುರು ಹಾಕೊಳ್ಳದ ಹಾಗೆ ಕೊಟ್ಟಿರೋ ಭರವಸೆನ ಈಡೇರಿಸ್ತಾರೆ. ಇಲ್ಲ ಅಂತಂದ್ರೆ ಖಂಡಿತವಾಗಿ ಹೇಳ್ತೀನಲ್ಲ, ಸರ್ಕಾರಕ್ಕೆ ಬಹುದೊಡ್ಡ ಪಾಠ ಅಂತ ಆಗುತ್ತೆ. ಈ ಹಿಂದಿನ ಸರ್ಕಾರ ಯಾಕೆ ಅಧಿಕಾರಕ್ಕೆ ಬರಲಿಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. PSI ಸ್ಕ್ಯಾಮು, ನೇಮಕಾತಿಗಳಿಲ್ಲ, ಹಗರಣಗಳಲ್ಲೇ ತುಂಬ ಹೋಗಿದ್ರು. ಸೊ ಇವರು ಅದೇ ಮಾಡಿದ್ರೆ ಮತ್ತೆ ಸಮಸ್ಯೆ ಅಂತೂ ತಪ್ಪಿದ್ದಾರೆ. ಈಗ ಆಲ್ರೆಡಿ PDO, KS, CTS ಸ್ಕ್ಯಾಮ್ ಎಲ್ಲದರೂ ಕೂಡ ಸರ್ಕಾರ ನೆಗೆಟಿವ್ ಆಗಿ ಸ್ಟೂಡೆಂಟ್ಸ್ಗಳ ಮುಂದೆ ಈಗ ಕೂತ್ಬಿಟ್ಟಿದೆ. ಇನ್ನು ನೇಮಕಾತಿನೂ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗಿ ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ನೋಡಿ, ಈ ಬಾರಿ ಪ್ರತಿಭಟನೆ ಅನ್ನೋದಕ್ಕಿಂತ
ಸರ್ಕಾರಕ್ಕೆ ವಿರೋಧ ಅಂತ ಹೇಳ್ಬೋದು. ದೊಡ್ಡ ಮಟ್ಟದಲ್ಲಿ ಯಾವ ವಿರೋಧ ಪಕ್ಷ ಈಗ ಸರಿಯಾದ ಸ್ಥಾನವನ್ನು ನಿರ್ವಹಿಸ್ತಾ ಇಲ್ಲ. ಎಲ್ಲ ಒಂದು ವಿದ್ಯಾರ್ಥಿ ಸಂಘಟನೆಗಳು, ವಿದ್ಯಾರ್ಥಿಗಳೇ ವಿರೋಧ ಪಕ್ಷ ಸ್ಥಾನವನ್ನು ನಿರ್ವಹಿಸೋದಂತೂ ಖಚಿತ. ಎಷ್ಟು ಮನವಿಗಳು, ಪತ್ರಗಳು ಕೊಟ್ಟಿದ್ದಾರೆ ಅಂತಂದ್ರೆ ಅವೆಲ್ಲ ಸೇರಿಸ್ಬಿಟ್ರೆ ಆ ಒಂದು 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 ಕೋಣೆ ಪೂರ್ತಿಯಾಗಿ ಹಾಕ್ಬೋದು. ಅಷ್ಟು ಮನವಿ ಪತ್ರಗಳು, ಎಲ್ಲರೂ ಕೂಡ ಪ್ರತಿ ಬಾರಿ ಹೋಗೋದು, ಮನವಿ ಪತ್ರಗಳು ಕೊಡೋದು, ಅಷ್ಟೆಲ್ಲ ಆದ್ರೂ ಕೂಡ ಒಂದಕ್ಕೂ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ. ಇನ್ನು ಶಿಕ್ಷಣ ಸಚಿವರಂತೂ ಬಿಡಿ, ಅವ್ರು ಏನ್ ಹೇಳ್ತಾ ಇದ್ರು ಅನ್ನೋದು ಅವರಿಗೆ ಸ್ಥಿಮಿತ ಇರ್ತಾ ಇರಲಿಲ್ಲ, ಆ ತರ ಸ್ಟೇಟ್ಮೆಂಟ್ಗಳು ಕೊಡೋದು. ಸೊ ಅದಕ್ಕೆ ಸದ್ಯಕ್ಕಂತೂ ಈ ರೀತಿಯಾದಂತ ಬೆಳವಣಿಗೆ ಇದೆ. ಇನ್ನೆಷ್ಟು ಈಗ ಸರ್ಕಾರ ರಚನೆ ಆಗಿದೆ, ಇನ್ನೀಗ ಮೀಟಿಂಗ್ ಕರೆದಿದ್ದಾರೆ, ಇವತ್ತೊಂದು ಮೀಟಿಂಗ್ ಇದೆ. ಸೊ ನೆಕ್ಸ್ಟ್ ಕಾರ್ಯದರ್ಶಿಯವ್ರ ಜೊತೆ DPR ಎಲ್ಲ ಕೂಡ ಮೀಟಿಂಗ್ ಮಾಡ್ತಾರೆ CM ಅವರು. ಮಾಡಿ ಒಂದು ಗುಡ್ ನ್ಯೂಸ್ ಅನ್ನ ಎಲ್ಲ ಆಸ್ಪಿರೆಂಟ್ಸ್ ಗಳಿಗೆ ಕೊಡಬೇಕು. ಇಮಿಡಿಯೇಟ್ ಆಗಿ ರೆಕ್ರೂಟ್ಮೆಂಟ್ ಗಳು ಸ್ಟಾರ್ಟ್ ಆಯಿತು ಅಂತಂದ್ರೆ ಕಂಟಿನ್ಯೂ ಆಗಿ 1 by 1 ಏನೇನು ಹೇಳಿದ್ದಾರೆ, ಸೊ ಆ ಇಲಾಖೆಗಳ ನೋಟಿಫಿಕೇಶನ್ಸ್ ಹೊರಬರಬೇಕು. ಹಂಗಾದ್ರೆ ಮಾತ್ರ ಒಂದು ನಂಬಿಕೆ ಅನ್ನುವಂಥದ್ದು ಉಳ್ಕೊಳ್ಳುತ್ತೆ. ಇಲ್ಲಾಂದ್ರೆ ಇವರು ಕೂಡ ಈ ಹಿಂದಿನ ಮುಖ್ಯಮಂತ್ರಿಗಳ ರೀತಿನೇ ಸುಳ್ಳು ಭರವಸೆ ಕೊಟ್ಕೊಂಡು ಹೋಗ್ತಾರೆ. ಈ ಹಿಂದೆ DCM ಸ್ಥಾನದಲ್ಲಿದ್ದಾಗ ಅವ್ರಿಗೂ ಕೂಡ ಗೊತ್ತಿದೆ ಎಷ್ಟು ಹೋರಾಟ ಆಯಿತು, ಎಷ್ಟು ಪ್ರತಿಭಟನೆ, ಎಷ್ಟು ವಿರೋಧ ನೋಡ್ಕೊಂಡ್ ಬಂದಿದ್ದಾರೆ. ಬಟ್ ಈಗ ಅವರು ಗೌರವಯುತ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ. ಆ ಸ್ಥಾನಕ್ಕೆ ಮತ್ತಷ್ಟು ಒಂದು ಮೆರುಗು ಸಿಗಬೇಕು. ಮುಂದಿನ ಚುನಾವಣೆಯಿಂದ ನಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂದ್ರೆ ಖಂಡಿತವಾಗಿ ಯುವ ಶಕ್ತಿಗೆ ಒಂದು ಮನ್ನಣೆಯನ್ನು ಕೊಡಬೇಕಾಗುತ್ತೆ. ಬರೀ 3,000 ರೂಪಾಯಿ ಯುವ ನಿಧಿ ಕೊಟ್ವಿ, ಇನ್ನೇನೋ ಮಾಡಿದ್ವಿ ಅಂತಂದ್ರೆ ಅಲ್ಲ. ಆ ಯುವ ನಿಧಿ ಕೂಡ ಇವತ್ತು ಎಷ್ಟೋ ಜನಕ್ಕೆ ಸರಿಯಾಗಿ ತಲುಪ್ತಾ ಇಲ್ಲ. ಒಟ್ಟಾರೆ ನೋಡಿ, ಆಸ್ಪಿರೆಂಟ್ಸ್ ಗಳ ಮುಂದಿರುವಂತಹ ಆಯ್ಕೆ ಎರಡೇ. ಒಂದು, ಸರ್ಕಾರದ ಮೇಲೆ ವಿಪರೀತವಾದ ಒತ್ತಡವನ್ನು ಹಾಕಲೇಬೇಕಿದೆ. ಈಗ ಇಲ್ಲ ಅಂತಂದ್ರೆ ಬೇಡ ಬಿಡಿ, ಏನಾದ್ರು ಆಗ್ಲಿ, ಯಾವಾಗ ನೋಟಿಫಿಕೇಶನ್ ಮಾಡ್ಲಿ, ಮಾಡಿದಾಗ ಎಕ್ಸಾಮ್ ಬರೆಯೋಣ ಅಂತ ಕೈ ಚೆಲ್ಲಿ ಕೂತ್ಕೊಳ್ಳೋದು. ಸೊ ಅದು ಆಗಬಾರದು. ಯಾಕಂತಂದ್ರೆ ಇಷ್ಟು ದಿನ ನೀವು ಹಾಕಿರೋ ಪರಿಶ್ರಮಕ್ಕೆ ವ್ಯಾಲ್ಯೂ ಏನಿರುತ್ತೆ? ಇಷ್ಟು ದಿನ PC ಆಗ್ಬೇಕು, PSC ಆಗ್ಬೇಕು, ನಾನು ಏನೋ ಆಗ್ಬೇಕಂತ ಕನ್ಸ್ಕೊಂಡು ಈಗ ಅದನ್ನ ಕೈ ಚೆಲ್ಲಿ ಕೂತ್ಕೊಳ್ಳುವಂಥದ್ದು ಬೇಡ. ನಾವು ಅಷ್ಟೇ ಈ ಬಾರಿ ನಮ್ಗೆ ಭೇಟಿಗೆ ಅವಕಾಶ ಸಿಕ್ಕಾಗ ಒಂದೇ ಕ್ಲಾರಿಟಿ ಕೇಳ್ತೀವಿ, ಮಾಡ್ತೀರಾ ಮಾಡಲ್ವ? ಇನ್ ಕೇಸ್ ನೋಟಿಫಿಕೇಶನ್ ಮಾಡೋಕ್ ಆಗಲ್ಲ ನನ್ನ ಕೈಲಿ ಅಂದ್ರೆ ಸ್ಪಷ್ಟವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಉಳಿದಂಥದ್ದು ಮುಂದೆ ಏನ್ ಮಾಡ್ಬೇಕು ಅದನ್ನ ಸಮಸ್ತ ರಾಜ್ಯದ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ಪ್ರಿಪೇರ್ ಆಗ್ತಿರುವಂತ ಆಸ್ಪಿರೆಂಟ್ಸ್ ನೋಡ್ಕೋತಾರೆ. ಇಲ್ಲ ಮಾಡ್ತೀವಿ ಅಂತಂದ್ರೆ ಒಂದು ಡೆಡ್ ಲೈನ್ ಫಿಕ್ಸ್ ಮಾಡಿ, ಇಂಥ ದಿನಾಂಕದೊಳಗೆ ನೋಟಿಫಿಕೇಶನ್ ಮಾಡ್ತೀವಿ. ಬರೀ ಈಗ ಇವೆಂಟ್ ಆಫ್ ಕ್ಯಾಲೆಂಡರ್ ಅಂತ ಕತೆ ಹೇಳ್ಕೊಂಡು ಮತ್ತೆ ಅದಕ್ಕೊಂದ್ 2 ತಿಂಗಳು ಮುಂದೆ ಹೋಗೋದಲ್ಲ. ಇಮಿಡಿಯೇಟ್ ಆಗಿ ಇಲಾಖೆಗಳಿಗೆ ಸಂಬಂಧಪಟ್ಟ ಯಾವ್ದಾವ್ದು ನೇಮಕಾತಿ ಆಗಲಿ ಅದಕ್ಕೆ ನೀವು ಮಾಹಿತಿ ರವಾನಿಸ್ಬೇಕು. ಇಷ್ಟು ಟೈಮ್ ಒಳಗಡೆ ಈ ರೀತಿಯಾಗಿ ನೀವು ಪ್ರೊಸೆಸ್ ಮುಗಿಸ್ಕೊಡ್ಬೇಕು. ವಿತಿನ್ 1 year ಇಷ್ಟು ಹುದ್ದೆಗಳು ಬರ್ತಿ. ಸೊ ಇದು ಆದ್ರೆ ನೋಡಿ ಒಂದು ವೇಗ ಅನ್ನೋದು ಸಿಗುತ್ತೆ. ನೋಡೋಣ. ಒಟ್ಟಾರೆಯಾಗಿ ಸದ್ಯಕ್ಕಂತೂ ಇನ್ನೇ ಸರ್ಕಾರ ರಚನೆ ಆಗಿದೆ, ಇನ್ನು ಸಚಿವರಿಗೆ ಖಾತೆಗಳ ಹಂಚಿಕೆ ಇದೆಲ್ಲ ಆಗಬೇಕಿದೆ. ಸೊ ಅದೆಲ್ಲ ಆದ್ಮೇಲೆ ಏನೇನ್ ಮಾಡ್ತಾರೆ, ಯಾವ್ಯಾವ ಸಚಿವರು ತಮ್ಮ ತಮ್ಮ ಖಾತೆಗಳನ್ನು ತೆಗೆದುಕೊಳ್ತಾರೆ, ಆ ಖಾತೆಗಳಿಗೆ ನಾವು ಯಾವ ರೀತಿ ಆ ಸಚಿವರುಗಳಿಗೆ ನಾವು ಒತ್ತಡವನ್ನು ಹಾಕಬೇಕು ಅನ್ನೋದು ಮುಂದುವರಿಸಬೇಕು ಅಂತ ಹೇಳ್ತಾ ಧನ್ಯವಾದ.